ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಬರುವಂಥ ಪಿ ಸಿ ಎಕ್ಸಾಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಯಾಕಂದರೆ ಇದು 100ನೇ ರಾಮ್ಸಾರ್ ಸೈಟ್ ಆಗಿರೋದ್ರಿಂದ ಶತಮಾನೋತ್ಸವ ಆಚರಿಸ್ಕೊಂಡಿದೆ. ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟು. ಇವಾಗ ಭಾರತದಲ್ಲಿ ಟೋಟಲ್ ಆಗಿ 100 ರಾಮ್ಸಾರ್ ತಾಣಗಳಾಗಿದ್ದಾವೆ. ಮುಂಚೆ 99 ಆಗಿತ್ತು. ಮೇ ತಿಂಗಳು ಮ್ಯಾಗ್ಝಿನಲ್ಲಿ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 99 ಇವಾಗ ಅಪ್ಡೇಟ್ ಆಗಿದೆ. ಇವಾಗ ಟೋಟಲ್ ಆಗಿ 100 ರಾಮ್ಸಾರ್ ತಾಣಗಳಾಗಿದ್ದಾವೆ. ಇವಾಗ 100ನೇದು ಯಾವುದು ಅಂತ 100% ಕೇಳ್ತಾರೆ. ಇಲ್ಲಾಂದರೆ ರಾಮ್ಸಾರ್ ತಾಣಗಳ ಬಗ್ಗೆ ಇದರ ಹಿನ್ನೆಲೆಯನ್ನು ಕೇಳ್ತಾರೆ. ಇದ್ರ ಮೇಲೆ ಒಂದು ಕ್ವಶನ್ಸ್ ಬರೋದಂತೂ ಪಕ್ಕಾ ಪಿ ಸಿ ಎಕ್ಸಾಮ್ಗೆ. ಭಾರತವು 100 ರಾಮ್ಸಾರ್ ತಾಣಗಳ ಮೈಲುಗಲ್ಲನ್ನು ತಲುಪುವ ಬಗ್ಗೆ ಮತ್ತು ವಿಶ್ವ ಪರಿಸರ ದಿನದಂದು ಜೂನ್ 5, 2026 ಭಾರತವು ಅಧಿಕೃತವಾಗಿ 100 ರಾಮ್ಸಾರ್ ತಾಣಗಳನ್ನು ತಲುಪುವ ಮೂಲಕ ಐತಿಹಾಸಿಕ ಪರಿಸರ ಮೈಲುಗಲ್ಲನ್ನು ಸಾಧಿಸಿತು. ಉತ್ತರ ಪ್ರದೇಶದ ಇದು ಇಂಪಾರ್ಟೆಂಟ್. ಯಾವುದು 100ನೇ ರಾಮ್ಸಾರ್ ತಾಣ ಯಾವುದು? ಇದು ನೆನಪಿಟ್ಕೊಳ್ಳಿ. ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಯಾಕಂದರೆ ಇದು 100ನೇ ರಾಮ್ಸಾರ್ ತಾಣ ಆಗಿರೋದ್ರಿಂದ. ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿರುವ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಇದು ಇಂಪಾರ್ಟೆಂಟ್. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಷ್ಟನೇದೆ ಅಂತ ಕೇಳ್ತಾರೆ. 100ನೇದು. ಇದು ಎಲ್ಲಿದೆ ಅಂತ ಕೇಳ್ತಾರೆ. ಉತ್ತರ ಪ್ರದೇಶದಲ್ಲಿ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವಭೂಮಿ ಎಂದು ಹೆಸರುವುದರೊಂದಿಗೆ ಈ ಸ್ಮಾರಕ ಶತಮಾನದ ಸಂರಕ್ಷಿತ ಜೌಗು ಪ್ರದೇಶಗಳು ಪೂರ್ಣಗೊಂಡವು. ಈ ಸಾಧನೆಯು ಏಷ್ಯಾದಲ್ಲಿ ಅತಿದೊಡ್ಡ ರಾಮ್ಸಾರ್ ತಾಣ ಜಾಲವನ್ನು ಹೊಂದಿರುವ ರಾಷ್ಟ್ರವಾಗಿ ಮತ್ತು ಜಾಗತಿಕವಾಗಿ 3ನೇ ಅತಿದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ. ಯುನೈಟೆಡ್ ಕಿಂಗ್ಡಮ್ ಮತ್ತು ಮೆಕ್ಸಿಕೋ ಮಾತ್ರ ಹಿಂದಿಕ್ಕಿದೆ. ಇದು ಕರೆಂಟ್ ಅಫೇರ್ಸು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಪಿ ಸಿ ಎಕ್ಸಾಮಲ್ಲಿ ಒಂದು ಸಿಲೆಬಸ್ಸನ್ನು ಚೇಂಜ್ ಮಾಡಿದರೆ ನೈತಿಕ, ಅದರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನೋಟ್ಸ್ ಕೂಡ ಇದೆ. ನೋಡಿ, ಪಿ ಸಿ ಎಕ್ಸಾಮಲ್ಲಿ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತೇಳಿ ಇದು ಹೊಸದಾಗಿ ಸಿಲೆಬಸ್ಸನ್ನು ಸೇರ್ಪಡೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದ್ರ ಮೇಲೆ ಸುಮಾರು ಸರಿ ಬೇರೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಬಗ್ಗೆ. ಅದಕ್ಕೋಸ್ಕರ ಇವಾಗ ಪಿ ಸಿ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ ಇಂಪಾರ್ಟೆಂಟು ಇದು KA ಬಿಡುಗಡೆ ಮಾಡಿದ ಪಠ್ಯ ಇದೆ. ಯಾಕಂದರೆ ಇದರಲ್ಲಿ 7 ಚಾಪ್ಟರ್ ಇದ್ದಾವೆ. 7 ಚಾಪ್ಟರ್ ಪೊಲೀಸ್ ಇಲಾಖೆ, ನೈತಿಕತೆ, ಮಾನವ ಹಕ್ಕು ಮತ್ತು ಈ 7 ಚಾಪ್ಟರ್ನ ನೋಡ್ಕೊಂಡ್ರೆ ಸಾಕು. ಈ 7 ಚಾಪ್ಟರ್ ಅಂತ ಬರೀ ದೊಡ್ಡದಲ್ಲ. ನಾನು ಈ 7 ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ MCQಸ್ಗಳನ್ನು ರೆಡಿ ಮಾಡಿದ್ದೀನಿ. 7 × 10 70 MCQಸ್ಗಳಿದ್ದಾವೆ. ಅಷ್ಟು MCQಸ್ ನೋಡ್ಕೊಂಡ್ರೆ ಎಕ್ಸಾಮಲ್ಲಿ 100% ನೀವು ಆನ್ಸರನ್ನು ಹಾಕ್ಬೋದು. ಈ ಕಂಪ್ಲೀಟ್ PDF ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗೆ ಅಲ್ಲಿ ಒಂದೋಗಿ ಮೆಸೇಜ್ ಹಾಕಿ ನಿಮಗೆ ಇದನ್ನು ನಾನು ಕಳಿಸ್ಕೊಡ್ತೀನಿ. ಕಂಪ್ಲೀಟ್ ಟೋಟಲಾಗಿ 70 ಕ್ವಶನ್ಸ್ ಇರುವಂಥ ಒಂದು PDF ಇಂಪಾರ್ಟೆಂಟು ಪಿ ಸಿ ಎಕ್ಸಾಮ್ಗೆ. ಯಾಕಂದರೆ ಹೊಸದಾಗಿ ಸೇರ್ಪಡೆ ಆದಂತಹ ಸಿಲಬಸ್ಸು. ನೆಕ್ಸ್ಟು ಜಿಯೋಗ್ರಫಿ ಆಗಲಿ, ಹಿಸ್ಟ್ರಿ ಆಗಲಿ, ಪಾಲಿಟಿ ಆಗಲಿ ಯಾವುದೇ ನೋಟ್ಸ್ ಬೇಕಾದರೂ, ಏನೇ ಎಕ್ಸಾಮ್ ರಿಲೇಟೆಡ್ ಹೆಲ್ಪ್ ಬೇಕಾದರೆ ನೀವು ಮೆಸೇಜ್ ಮಾಡಬಹುದು.